ಹಿಂದಿನ ತರಗತಿಯಲ್ಲಿ ಮೊದಲನೇ ಭಾಗವನ್ನು ಕಲಿತಿದ್ದೇವೆ. ಈಗ ಎರಡನೇ ಭಾಗವನ್ನು ಈ ದಿನ ಕಲಿಯುತ್ತಿದ್ದೇವೆ. ಇದುವರೆಗೆ 11.0 ಪ್ಯಾರಾ ಇಂದ 11.3 ಕಲಿತಾಗಿದೆ. ಈಗ 11.4 ಸಾಮಾಜಿಕ ಪ್ರಕ್ರಿಯೆಗಳು ನೀತಿ ರಚನೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಸಾರ್ವಜನಿಕ ನೀತಿಯ 2 ಮಾದರಿಗಳೊಂದಿಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೆಯದು ಪ್ರಾಸೆಸ್ ಮಾಡೆಲ್ ಆಫ್ ಪಬ್ಲಿಕ್ ಪಾಲಿಸಿ, ಅಂದರೆ ಸಾರ್ವಜನಿಕ ನೀತಿಯ ಪ್ರಕ್ರಿಯೆ ಮಾದರಿ. ಎರಡನೆಯದು ಸಿಸ್ಟಮ್ಸ್ ಮಾಡೆಲ್ ಆಫ್ ಪಬ್ಲಿಕ್ ಪಾಲಿಸಿ, ಅಂದರೆ ಸಾರ್ವಜನಿಕ ನೀತಿಯ ವ್ಯವಸ್ಥೆಗಳ ಮಾದರಿ ಎಂದು. ಪ್ರಾಸೆಸ್ ಮಾಡೆಲ್ ಅಂದರೆ ಪ್ರಕ್ರಿಯೆ ಮಾದರಿ. ನೀತಿ ರಚನೆಯು ಪ್ರತ್ಯೇಕವಾದ ಚಟುವಟಿಕೆಯಲ್ಲ. ವಾಸ್ತವವಾಗಿ ಒಂದು ನೀತಿ ಪ್ರಕ್ರಿಯೆ ಇದೆ, ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಮತ್ತು ಬೆಳೆಯುತ್ತಿದೆ. ಪ್ರಕ್ರಿಯೆಯ ಮಾದರಿಯು ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ಮಾತನಾಡುತ್ತದೆ. ನೀತಿಯ ಸೂತ್ರೀಕರಣದಿಂದ ಮೌಲ್ಯಮಾಪನದವರೆಗೆ ಪ್ರಕ್ರಿಯೆಯ ಮಾದರಿಯ ಪ್ರಕಾರ ಸಾರ್ವಜನಿಕ ನೀತಿ ಹಾಗೂ ನೀತಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ 5 ಹಂತಗಳನ್ನು ನಾವು ಕಾಣಲಿದ್ದೇವೆ. ಮೊದಲನೆಯದು ಸರ್ಕಾರದ ಕ್ರಮಕ್ಕೆ ಕರೆ ನೀಡುವ ಸಮಸ್ಯೆಯ ಗುರುತಿಸುವಿಕೆ. ವಿವಿಧ ನೀತಿಗಳ ರೂಪದಲ್ಲಿ ಸಮಸ್ಯೆಗಳಿಗೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ. ಮೂರನೆಯದು ನ್ಯಾಯಸಮ್ಮತವಾದ ನೀತಿ, ಅಂದರೆ ಹೆಚ್ಚು ಅನುಕೂಲಕರವಾದ ನೀತಿಯ ಆಯ್ಕೆ ಮತ್ತು ಅದರ ಶಾಸಕಾಂಗದಲ್ಲಿ ಶಾಸನ. ನಾಲ್ಕನೆಯದು ಜಾರಿಗೊಳಿಸಿದ ನೀತಿಯ ಅನುಷ್ಠಾನ ಮತ್ತು ಪ್ರತಿಕ್ರಿಯೆಯ ಆಧಾರದ ಮೇಲೆ ನೀತಿಯ ಮೌಲ್ಯಮಾಪನ. ನೀತಿ ಪ್ರಕ್ರಿಯೆಯ ಎಲ್ಲ ಹಂತಗಳಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳು ತಮ್ಮ ಕೊಡುಗೆಯನ್ನು ನೀಡುತ್ತವೆ. ನೀತಿ ಪ್ರಕ್ರಿಯೆಯು ಸಾಮಾಜಿಕ ಪ್ರಕ್ರಿಯೆಗಳೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಸರಿ ಹೊಂದಿಸುತ್ತದೆ. ವಾಸ್ತವವಾಗಿ ಇವುಗಳು ಯಾವುದೇ ವಿಷಯದ ಕಡೆಗೆ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವ
ಸಾಮಾಜಿಕ ಪ್ರಕ್ರಿಯೆಗಳಾಗಿವೆ. ಸಾಮಾಜಿಕ ಪ್ರಕ್ರಿಯೆಗಳು ಸಹಕಾರದ ಮೂಲಕ ಅಥವಾ ಸಂಘರ್ಷದ ಮೂಲಕ ನಿರ್ದಿಷ್ಟ ಸಮಸ್ಯೆ ಅಥವಾ ಸಮಸ್ಯೆಗೆ ಸರ್ಕಾರದ ಗಮನವನ್ನು ಸೆಳೆಯುತ್ತವೆ. ಸೂಚನೆಯನ್ನು ತೆಗೆದುಕೊಂಡ ನಂತರ ಸರ್ಕಾರ ಮತ್ತು ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಆ ವಿಷಯದ ಬಗ್ಗೆ ತಮ್ಮದೇ ಆದ ನೀತಿಗಳನ್ನು ಹೊರತರುತ್ತವೆ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ತಮ್ಮ ಪಾಲಿಗೆ ಸಾರ್ವಜನಿಕ ಅಭಿಪ್ರಾಯವನ್ನು ಹೊಂದಲು ಪ್ರಯತ್ನಿಸುವ ಮೂಲಕ ತಮ್ಮ ನೀತಿಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲು ಪ್ರಾರಂಭಿಸುತ್ತಾರೆ. ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ನೀತಿ ಪ್ರಕ್ರಿಯೆಗಳು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಿದಾಗ ಶಾಸಕಾಂಗವು ಅದನ್ನು ಪರಿಹರಿಸಲು ಅಗತ್ಯವಾಗುತ್ತದೆ. ನೀತಿಯನ್ನು ಶಾಸಕಾಂಗದ ಮುಂದೆ ಚರ್ಚೆಗಾಗಿ ಮತ್ತು ಶಾಸನಕ್ಕಾಗಿ ಇರಿಸಲಾಗುತ್ತದೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವಾಗ ರಾಜಕೀಯ ಪ್ರತಿನಿಧಿಗಳು ತಮ್ಮ ನೀತಿಯನ್ನು ಸಮರ್ಥಿಸಲು ಪ್ರಯತ್ನಿಸುತ್ತಾರೆ. ಸಾರ್ವಜನಿಕ ಬೇಡಿಕೆಗಳು ಅವರು ನಡೆಯುತ್ತಿರುವ ಸಾಮಾಜಿಕ ಪ್ರಕ್ರಿಯೆಗಳ ಮೇಲೆ ಸರಿಯಾದ ನಿಗಾ ಇಡುತ್ತಾರೆ ಮತ್ತು ಅದರಂತೆ ವರ್ತಿಸುತ್ತಾರೆ. ನೀತಿಯ ಅನುಷ್ಠಾನಕ್ಕೆ ಹೋದಾಗ ನೀತಿ ಪ್ರಕ್ರಿಯೆ ಮತ್ತು ಸಾಮಾಜಿಕ ಪ್ರಕ್ರಿಯೆಯು ನೇರ ಸಂವಾದದಲ್ಲಿ ಇರುತ್ತದೆ. ರೂಪಿಸಲಾದ ನೀತಿಗಳೊಂದಿಗೆ ಸಾರ್ವಜನಿಕರು ತಮ್ಮ ತೃಪ್ತಿ ಅಥವಾ ಸಮಸ್ಯೆಗಳನ್ನು ವ್ಯಕ್ತಪಡಿಸುತ್ತಾರೆ. ಇದು ಒಂದು ಪ್ರಮುಖ ಹಂತವಾಗಿದೆ. ವಿವಿಧ ಸಾಮಾಜಿಕ ಪ್ರಕ್ರಿಯೆಗಳ ಮೂಲಕ ಸರ್ಕಾರವು ಸಾರ್ವಜನಿಕ ಅಭಿಪ್ರಾಯವನ್ನು ಅಳೆಯುತ್ತದೆ. ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೆ ನೀತಿಗಳನ್ನು ತಿದ್ದುಪಡಿ ಮಾಡಲಾಗುತ್ತದೆ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಮರುಹೊಂದಿಸಲಾಗುತ್ತದೆ. ಹೀಗಾಗಿ ಸಂಪೂರ್ಣ ನೀತಿ ಪ್ರಕ್ರಿಯೆ ಸಾಮಾಜಿಕ ಪ್ರಕ್ರಿಯೆಗಳನ್ನು ನೋಡಿಕೊಳ್ಳುತ್ತದೆ
ಮತ್ತು ಸಾಮಾಜಿಕ ಅಗತ್ಯಗಳಿಗೆ ಸೂಕ್ತವಾಗಿ ಉತ್ತರಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ನೀತಿಯು ತನ್ನದೇ ಆದ ಪ್ರಕ್ರಿಯೆಯನ್ನು ಹೊಂದಿದೆ. ಅದು ಸಮಾಜದ ಸಾಮಾಜಿಕ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ಸಂವಹನ ನಡೆಸುತ್ತದೆ ಮತ್ತು ಸರಿ ಹೊಂದಿಸುತ್ತದೆ. ನೀತಿ ಪ್ರಕ್ರಿಯೆಯ ಪ್ರತಿಯೊಂದು ಹಂತದಲ್ಲೂ ಸಾಮಾಜಿಕ ಪ್ರಕ್ರಿಯೆಗಳು ಅದರ ಮೇಲೆ ಪ್ರಭಾವ ಬೀರುತ್ತವೆ. ಉದಾಹರಣೆಗೆ 2010ರಲ್ಲಿ ಆಡಳಿತದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಹೆಚ್ಚಿನ ಸಂಖ್ಯೆಯ ಜನರು ಒಗ್ಗೂಡಿದರು. ಇದು ಬೃಹತ್ ಪ್ರಮಾಣದಲ್ಲಿ ಸ್ಪಷ್ಟವಾಗಿತ್ತು. ಅಣ್ಣಾ ಹಜಾರೆಯವರು ಹೊಸ ದಿಲ್ಲಿಯಲ್ಲಿ ಜನ ಲೋಕಪಾಲ ಚಳವಳಿಯನ್ನು ಆರಂಭಿಸಿದರು. ಸಮಾಜದ ದೊಡ್ಡ ವರ್ಗಗಳಿಂದ ಪಡೆದ ಬೆಂಬಲವು ಬಹಳಷ್ಟು ಸಾಮಾಜಿಕ ಒಗ್ಗಟ್ಟು ಮತ್ತು ಸಾರ್ವಜನಿಕ ನೀತಿಯ ಮೇಲೆ ಅದರ ಪ್ರಭಾವವನ್ನು ಹೇಳುತ್ತದೆ. ಸರ್ಕಾರವು ತನ್ನ ಲೋಕ್ಪಾಲ್ ಕರಡು ಮಸೂದೆಯೊಂದಿಗೆ ಬಂದಾಗ ಜನರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಮತ್ತು ಅಣ್ಣಾ ಹಜಾರೆಯವರ ಕರಡುಗಳ ನಿಬಂಧನೆಗಳನ್ನು ಅದರಲ್ಲಿ ಅಳವಡಿಸಬೇಕೆಂದು ಒತ್ತಾಯಿಸಿದರು. ಸಿಸ್ಟಮ್ಸ್ ಮಾಡೆಲ್ ಅಂದರೆ ವ್ಯವಸ್ಥೆಗಳ ಮಾದರಿ. ಸಾರ್ವಜನಿಕ ನೀತಿಯ ಮೇಲೆ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಭಾವವನ್ನು ವಿಶ್ಲೇಷಿಸಲು ನಮಗೆ ಸಹಾಯ ಮಾಡುವ ಮತ್ತೊಂದು ಮಾದರಿಯು ಸಿಸ್ಟಮ್ಸ್ ಮಾದರಿಯಾಗಿದೆ. ಡೇವಿಡ್ ಈಸ್ಟನ್ ರಾಜಕೀಯ ವ್ಯವಸ್ಥೆಗಳ ವಿಶ್ಲೇಷಣೆಗಾಗಿ ಈ ಸಿಸ್ಟಮ್ಸ್ ಮಾದರಿಯನ್ನು ನೀಡಿದ್ದಾರೆ. ಸಿಸ್ಟಮ್ಸ್ ಮಾದರಿಯು
ನೀತಿ ಪ್ರಕ್ರಿಯೆಗೂ ಸಮಾನವಾಗಿ ಅನ್ವಯಿಸುತ್ತದೆ. ರಾಜಕೀಯ ವ್ಯವಸ್ಥೆಯು ಪರಿಸರದಿಂದ ಒಳ ಹರಿವುಗಳನ್ನು ತೆಗೆದುಕೊಳ್ಳುತ್ತದೆ. ಬೇಡಿಕೆಗಳು ಅಥವಾ ಬೆಂಬಲದ ರೂಪ ಮತ್ತು ಅದರ ಸಂಸ್ಥೆಗಳು, ಸಿಬ್ಬಂದಿ ಮತ್ತು ನೀತಿ ನಿರೂಪಣೆಯ ಮೂಲಕ ಇನ್ಪುಟ್ಗಳನ್ನು ಔಟ್ಪುಟ್ಗಳನ್ನಾಗಿ ಪರಿವರ್ತಿಸುತ್ತದೆ. ಇದನ್ನು ಪ್ರತಿಕ್ರಿಯೆಯ ಆಧಾರದ ಮೇಲೆ ಮಾರ್ಪಡಿಸಬಹುದಾಗಿದೆ. ನಾವು ಈಗಾಗಲೇ ನಮ್ಮ ಹಿಂದಿನ ಘಟಕದಲ್ಲಿ ಇವೆಲ್ಲವುಗಳನ್ನು ಚರ್ಚಿಸಿದ್ದೇವೆ. ಸಿಸ್ಟಮ್ಸ್ ಮಾದರಿಯು ಸಂಪೂರ್ಣವಾಗಿ ಸಾಮಾಜಿಕ ಪ್ರಕ್ರಿಯೆಗಳ ಮೇಲೆ ಆಧಾರಿತವಾಗಿದೆ, ಏಕೆಂದರೆ ಇದು ಸಾಮಾಜಿಕ ಪ್ರಕ್ರಿಯೆಗಳು ಸರ್ಕಾರದ ಮೇಲೆ ಬೇಡಿಕೆಗಳನ್ನು ಹೆಚ್ಚಿಸುತ್ತವೆ. ಸರ್ಕಾರವು ಈ ಬೇಡಿಕೆಗಳನ್ನು ವಿವಿಧ ಹೊಸ ನೀತಿಗಳು ಮತ್ತು ಕಾರ್ಯಕ್ರಮಗಳ ರೂಪದಲ್ಲಿ ಉತ್ಪಾದನೆಯಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ, ಸಾಮಾಜಿಕ ವರ್ತನೆಗಳು ಮತ್ತು ಮೌಲ್ಯಗಳಿಂದಾಗಿ ಭಾರತದಲ್ಲಿ ಹೆಣ್ಣು ಮಗುವಿನ ಸ್ಥಿತಿ ಉತ್ತಮವಾಗಿಲ್ಲ. ವಿಶೇಷವಾಗಿ ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಅನೇಕ ತಾಂತ್ರಿಕ ಹೆಣ್ಣು ಮಗುವಿನ ಮೇಲೆ ಗಂಡು ಮಗುವನ್ನು ಬಯಸುವವರಿಗೆ ಸಹಾಯ ಮಾಡಲು ಪ್ರಗತಿಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ. ಲಿಂಗ ಅನುಪಾತದಲ್ಲಿ ಆತಂಕಕಾರಿ ಇಳಿಕೆ ಸಮಾಜಕ್ಕೆ ಒಳ್ಳೆಯದಲ್ಲ. ಇದನ್ನು ತಡೆಯಲು ಸರ್ಕಾರವು ಅನೇಕ ನೀತಿಗಳನ್ನು ಪ್ರಾರಂಭಿಸುವಂತೆ ಮಾಡಿದೆ. ಸರ್ಕಾರವು 1994ರಲ್ಲಿ ಗರ್ಭಧಾರಣೆಯ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆಯ ರೂಪದಲ್ಲಿ ಹೊಸ ಉತ್ಪನ್ನ ಹಾಗೂ ನೀತಿಯನ್ನು ಹೊರತಂದಿದೆ. ಈ ಕಾಯ್ದೆಯ ಮೂಲಕ ಜನನದ ಮೊದಲು
ಮಗುವಿನ ಲಿಂಗ ನಿರ್ಣಯವನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ಹೆಣ್ಣು ಮಗುವಿನ ಸ್ಥಿತಿಯನ್ನು ಉನ್ನತೀಕರಿಸಲು ಸರ್ಕಾರವು ಹಲವಾರು ಸಾಮಾಜಿಕ ಯೋಜನೆಗಳನ್ನು ಪ್ರಾರಂಭಿಸಿದೆ. ಅವುಗಳೆಂದರೆ ರಾಷ್ಟ್ರೀಯ ಮಹಿಳಾ ಕೋಶ, ಧನಲಕ್ಷ್ಮಿ ಯೋಜನೆ, ತಾಯಿ ಮತ್ತು ಮಕ್ಕಳ ಟ್ರ್ಯಾಕಿಂಗ್ ವ್ಯವಸ್ಥೆ, ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ನ ಉಡಾನ್ ಯೋಜನೆ, ಹಾಗೆ ಇತರ ಹಲವು ಸಾಮಾಜಿಕ ಯೋಜನೆಗಳು ಸಾಮಾಜಿಕ ನೀತಿಗೆ ಹಲ್ಲುಗಳನ್ನು ನೀಡುತ್ತವೆ. ಸಾಮಾಜಿಕ ಯೋಜನೆಗಳ ಮೂಲಕವೇ ಸಾಮಾಜಿಕ ನೀತಿಯನ್ನು ತಳಮಟ್ಟದಲ್ಲಿ ಜಾರಿಗೆ ತರಲಾಗುತ್ತದೆ. ರಾಜಕೀಯದಲ್ಲಿ ಮುಖ್ಯ ವಾಹಿನಿಯ ಮಹಿಳೆಯರಿಗೆ ಮತ್ತೊಂದು ಬೇಡಿಕೆ ಅಥವಾ ಇನ್ಪುಟ್ ಅನ್ನು ಸರ್ಕಾರವು ಪರಿಗಣಿಸಿದೆ. ಇದು 73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳ ರೂಪದಲ್ಲಿ ರೂಪುಗೊಂಡಿತು. ಪಂಚಾಯತ್ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಕ್ರಮವಾಗಿ 1/3 ಮೀಸಲಾತಿ ನೀಡುವುದರಿಂದ ಇವುಗಳು ಮೈಲಿಗಲ್ಲು ತಿದ್ದುಪಡಿಗಳೆಂದು ಸಾಬೀತಾಗಿದೆ. ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ಉತ್ತಮ ಸಮಾಜಕ್ಕಾಗಿ ವ್ಯಕ್ತಪಡಿಸಿದ ಸಾಮಾಜಿಕ ಸಹಕಾರ ಮತ್ತು ಅಗತ್ಯಗಳಿಂದ ಮಾತ್ರ ಇದು ಸಾಧ್ಯವಾಯಿತು. ಹೀಗಾಗಿ ಸಾಮಾಜಿಕ ಪ್ರಕ್ರಿಯೆಯು ಹೊರಹೊಮ್ಮಿದೆ. ಈ ಬದಲಾದ ಸಾಮಾಜಿಕ ಪ್ರಕ್ರಿಯೆಯು ಮಹಿಳೆಯರ ವಿಸ್ತೃತ ಭಾಗವಹಿಸುವಿಕೆ ಬೇಡಿಕೆಯನ್ನು ಸೃಷ್ಟಿಸಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿಯೂ ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಎಂಬ ಹೊಸ ಬೇಡಿಕೆಗಳನ್ನು ಎತ್ತಲಾಗುತ್ತಿದೆ. ಈ ಬೇಡಿಕೆಗಳು ಭವಿಷ್ಯದ ನೀತಿ ನಿರೂಪಣೆಗೆ ಒಳಹರಿವುಗಳಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ವಿಭಾಗವು ವಿವರಿಸಲಾದ ಸಾಮಾಜಿಕ ಪ್ರಕ್ರಿಯೆಯ 2 ಮಾದರಿಗಳು, ಅಂದರೆ ಪ್ರಕ್ರಿಯೆ ಮತ್ತು ವ್ಯವಸ್ಥೆಗಳು, ಸಾರ್ವಜನಿಕ ನೀತಿ ರಚನೆಯ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ.
ಎಲ್ಲ ಸಾಮಾಜಿಕ ಪ್ರಕ್ರಿಯೆಗಳು ಎಲ್ಲ ರೀತಿಯ ಸಾರ್ವಜನಿಕ ನೀತಿಗಳ ಮೇಲೆ ಪರಿಣಾಮ ಬೀರುತ್ತವೆಯಾದರೂ ಅದರ ಪ್ರಭಾವವನ್ನು ಸಾಮಾಜಿಕ ನೀತಿಯ ರೂಪದಲ್ಲಿ ಕಾಣಬಹುದಾಗಿದೆ. ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ಅವುಗಳಿನ ಸಂಭಾಷಣೆ ಮತ್ತು ಘರ್ಷಣೆಗಳ ಪರಸ್ಪರ ಕ್ರಿಯೆಯು ಸಾಮಾಜಿಕ ನೀತಿಗೆ ಕಾರಣವಾಗುತ್ತದೆ. ಇದು ಸಾಮಾಜಿಕ ಪ್ರಕ್ರಿಯೆಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಉತ್ತಮ ಮತ್ತು ಸಕಾರಾತ್ಮಕ ಸಾಮಾಜಿಕ ಪ್ರಕ್ರಿಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಭಾರತದಲ್ಲಿನ ಸಾಮಾಜಿಕ ನೀತಿಯ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಂಡ ನಂತರ ಇದು ಹೆಚ್ಚು ಸ್ಪಷ್ಟವಾಗುತ್ತದೆ. ಪಾಯಿಂಟ್ 5 ಸೋಷಿಯಲ್ ಪಾಲಿಸಿ ಇನ್ ಇಂಡಿಯಾ. ಭಾರತದಲ್ಲಿ ಸಾಮಾಜಿಕ ನೀತಿ. ತ್ವರಿತ ಕೈಗಾರೀಕರಣವು ಭಾರತದಲ್ಲಿ ಸಾಮೂಹಿಕ ನಗರೀಕರಣಕ್ಕೆ ಕಾರಣವಾಯಿತು. ಆದಾಗ್ಯೂ ಇದು ದೀರ್ಘಕಾಲದವರೆಗೆ ಯೋಜಿಸದೆ ಉಳಿಯಿತು. ಅದೂ ಅಲ್ಲದೆ ಗ್ರಾಮೀಣ ಪ್ರದೇಶಗಳಿಗೆ ಯಾವತ್ತೂ ಸಿಗಬೇಕಾದ ಗಮನ ಸಿಗಲಿಲ್ಲ. ಇದು ಗ್ರಾಮೀಣ ಜನರು ನಗರ ಪ್ರದೇಶಗಳಿಗೆ ಭಾರಿ ವಲಸೆ ಕಾರಣವಾಯಿತು. ಇದು ನಗರಗಳಲ್ಲಿ ಜನದಟ್ಟಣೆ, ಕೊಳೆಗೇರಿಗಳ ಏರಿಕೆ, ಸಾಮಾಜಿಕ ವಿಘಟನೆ, ಅಪರಾಧಗಳ ಹೆಚ್ಚಿದ ದರಗಳು ಇತ್ಯಾದಿಗಳಿಗೆ ಕಾರಣವಾಯಿತು. ಆದ್ದರಿಂದ ಪ್ರಸ್ತುತ ಸಮಸ್ಯೆಗಳಿಗೆ ಆರ್ಥಿಕ ಬೆಳವಣಿಗೆ ಮಾತ್ರ ಉತ್ತರವಲ್ಲ ಎಂದು ಭಾವಿಸಲಾಗಿದೆ. ಸರಿಯಾದ ಸಾಮಾಜಿಕ ಯೋಜನೆ ಕೂಡ ಅಗತ್ಯವಾಗಿತ್ತು. ಅದನ್ನು ನಿಭಾಯಿಸಲು ಆರೋಗ್ಯ, ಶಿಕ್ಷಣ, ವಸತಿ, ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸಾಮಾಜಿಕ ಸೂಚಕಗಳನ್ನು ಸಾಮಾಜಿಕ ಯೋಜನೆಯಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅದು ಕ್ರಮೇಣ ನಮ್ಮ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾನ ಪಡೆಯಿತು. ಭಾರತೀಯ ಸಂವಿಧಾನವು ಅವಕಾಶದ ಸಮಾನತೆಯ ಆಧಾರದ ಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಗುರಿಯನ್ನು ಹೊಂದಿದೆ. ಮೂಲಭೂತ ಹಕ್ಕುಗಳು ಕಾನೂನಿನ ಮುಂದೆ ಸಮಾನತೆಯ ಹಕ್ಕು ಜಾತಿ, ವರ್ಗ, ಲಿಂಗ ಮತ್ತು ಪ್ರದೇಶದ ಆಧಾರದ ಮೇಲೆ ಎಲ್ಲ ರೀತಿಯ ತಾರತಮ್ಯವನ್ನು ಕೊನೆಗೊಳಿಸುವುದು. ಶೋಷಣೆಯ ವಿರುದ್ಧದ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಧರ್ಮದ ಹಕ್ಕು ಇತ್ಯಾದಿಗಳನ್ನು ಒದಗಿಸುತ್ತದೆ. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಲಾಗಿದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುತ್ತದೆ. ಸಂವಿಧಾನದ ಆಶಯವನ್ನು ಈಡೇರಿಸಲು ಭಾರತವು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಯೋಜಿತ ಅಭಿವೃದ್ಧಿಯನ್ನು ಅಳವಡಿಸಿಕೊಂಡಿದೆ. ಪಂಚವಾರ್ಷಿಕ ಯೋಜನೆಗಳ ಉದ್ದಕ್ಕೂ ಅಸಮಾನತೆಗಳು, ಶೋಷಣೆ, ಬಡತನ, ಹಸಿವು ಮತ್ತು ನಿರುದ್ಯೋಗವನ್ನು ಕಡಿಮೆ ಮಾಡಲು ಸರ್ಕಾರವು ಒತ್ತು ನೀಡಿದೆ.
ಮೊದಲ ಪಂಚವಾರ್ಷಿಕ ಯೋಜನೆ 1951-56 ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ರಾಷ್ಟ್ರೀಯ ವಿಸ್ತರಣಾ ಸೇವೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಗುರಿಯನ್ನು ಹೊಂದಿದೆ. ಎರಡನೇ ಪಂಚವಾರ್ಷಿಕ ಯೋಜನೆ 1956-61 ಭಾರೀ ಕೈಗಾರಿಕೆಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಇದು 1956ರಲ್ಲಿ ಕೈಗಾರಿಕಾ ನೀತಿಯೊಂದಿಗೆ ಸಮಾಜವಾದಿ ಸಮಾಜದ ಸ್ಥಾಪನೆಯ ದೃಷ್ಟಿಯನ್ನು ಹೊಂದಿತ್ತು. ಮೂರನೇ ಪಂಚವಾರ್ಷಿಕ ಯೋಜನೆ 1961-66 ಹೆಚ್ಚಿನ ಸಮಾನತೆಯ ಅವಕಾಶ ಮತ್ತು ಅಸಮಾನತೆಗಳ ಕಡಿತಕ್ಕೆ ಒತ್ತು ನೀಡಿತು. ನಾಲ್ಕನೇ ಪಂಚವಾರ್ಷಿಕ ಯೋಜನೆ 1969-74 ಗರೀಬಿ ಹಟಾವೋ ಬಡತನ ನಿರ್ಮೂಲನೆ ಎಂಬ ಜನಪ್ರಿಯ ಘೋಷಣೆಯೊಂದಿಗೆ ವಿತರಣಾ ನ್ಯಾಯದ ಗುರಿಯನ್ನು ಹೊಂದಿದೆ. ಐದನೇ ಪಂಚವಾರ್ಷಿಕ ಯೋಜನೆ 1974-78 ಪುನರ್ ವಿತರಣೆಯೊಂದಿಗೆ ಬೆಳವಣಿಗೆಯನ್ನು ಕೇಂದ್ರೀಕರಿಸಿತು. ಆರನೇ ಪಂಚವಾರ್ಷಿಕ ಯೋಜನೆ 1980-85 ಬಡತನ ನಿರ್ಮೂಲನೆಗೆ ಒತ್ತು ನೀಡಿತು. ಆದ್ದರಿಂದ ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ, ಗ್ರಾಮೀಣ ಭೂರಹಿತ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ನಂತರ ಜವಾಹರಲಾಲ್ ರೋಜ್ಗಾರ್ ಯೋಜನೆಯ ಜೊತೆಗೆ ವಿಲೀನಗೊಂಡಿತು. ಗ್ರಾಮೀಣ ತರಬೇತಿ ಮುಂತಾದ ವಿವಿಧ ಬಡತನ ವಿರೋಧಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿತು. ಸ್ವಯಂ ಉದ್ಯೋಗಕ್ಕಾಗಿ ಯುವಕರು, ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಅವಕಾಶವಾಯಿತು. ಏಳನೇ ಪಂಚವಾರ್ಷಿಕ ಯೋಜನೆ 1985-90 ಮಾನವ ಸಂಪನ್ಮೂಲ ಅಭಿವೃದ್ಧಿ, ಉದ್ಯೋಗಾವಕಾಶಗಳು, ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸಿದೆ. ಎಂಟನೇ ಪಂಚವಾರ್ಷಿಕ ಯೋಜನೆ 1997 ರಚನಾತ್ಮಕ ಹೊಂದಾಣಿಕೆ ನೀತಿಗಳನ್ನು ಗುರಿಯಾಗಿಸಿಕೊಂಡಿತು. ಒಂಬತ್ತನೇ ಪಂಚವಾರ್ಷಿಕ ಯೋಜನೆ 1997-2000 ಸಾಮಾಜಿಕ ನ್ಯಾಯದೊಂದಿಗೆ ಬೆಳವಣಿಗೆಯ ಗುರಿಯನ್ನು ಹೊಂದಿದೆ. ಹತ್ತನೇ ಪಂಚವಾರ್ಷಿಕ ಯೋಜನೆ 2002-7 ಬಡತನವನ್ನು 5% ಕಡಿಮೆ ಮಾಡುವ ಗುರಿಯನ್ನು ಹೊಂದಿತ್ತು. 11ನೇ 5 ವರ್ಷ ಯೋಜನೆ 2007-12 ವೇಗದ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯ ಗುರಿಯನ್ನು ಹೊಂದಿದೆ. 12ನೇ ಪಂಚವಾರ್ಷಿಕ ಯೋಜನೆ 2012-17 ವೇಗವಾಗಿ ಹೆಚ್ಚು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಯ ಗುರಿಯನ್ನು ಹೊಂದಿದೆ. 13ನೇ ಪಂಚವಾರ್ಷಿಕ ಯೋಜನೆ 2017-2022 ನಾವೀನ್ಯತೆ, ಸಮನ್ವಯ ಅಭಿವೃದ್ಧಿ, ಹಸಿರು ಬೆಳವಣಿಗೆ, ಮುಕ್ತತೆ ಮತ್ತು ಅಂತರ್ಗತ ಬೆಳವಣಿಗೆಯಂತಹ ಹಲವು ಕ್ಷೇತ್ರಗಳತ್ತ ಗಮನ ಸೆಳೆದಿದೆ. ವಾಸ್ತವವಾಗಿ ನಮ್ಮ ಎಲ್ಲ ಪಂಚವಾರ್ಷಿಕ ಯೋಜನೆಗಳು ಮುಖ್ಯವಾಗಿ ಸಾಮಾಜಿಕ ನೀತಿಯನ್ನು ಹೊಂದಿವೆ ಎಂದು ನಾವು ಹೇಳಬಹುದು. ದೃಷ್ಟಿಯಲ್ಲಿ ಅವರು ಸಾಂವಿಧಾನಿಕ ಗುರಿಗಳನ್ನು ಮತ್ತು ನೀತಿಯ ಅಭಿವೃದ್ಧಿಯಲ್ಲಿ ಮಧ್ಯಸ್ಥಗಾರರಿಂದ ಪಡೆಯುವ ಎಲ್ಲ ಒಳಹರಿವುಗಳನ್ನು ಭಾಷಾಂತರಿಸುತ್ತಾರೆ. ಇದು ಆರ್ಥಿಕ ಮತ್ತು ಸಾಮಾಜಿಕ ಸ್ವಭಾವವಾಗಿದೆ. ಯೋಜನೆಯ ಉದ್ದಕ್ಕೂ ಸಾಮಾಜಿಕ ಪ್ರಕ್ರಿಯೆ ಮತ್ತು ನೀತಿ ಪ್ರಕ್ರಿಯೆಯು ನಡುವಿನ ಅರ್ಥವಾಗುವ ಸಂಬಂಧವು ಗೋಚರಿಸುತ್ತದೆ. ಭಾರತದಲ್ಲಿ ಹಳೆಯ ಸಾಮಾಜಿಕ ಪ್ರಕ್ರಿಯೆಗಳಿಂದಾಗಿ ಜನರು ಜಾತಿಯ ಹೆಸರಿನಲ್ಲಿ ತಾರತಮ್ಯಕ್ಕೆ ಒಳಗಾಗಿದ್ದಾರೆ.
ಶಿಕ್ಷಣವು ಉನ್ನತ ಜಾತಿಗಳ ಏಕಸ್ವಾಮ್ಯವಾಗಿದೆ. ಎಲ್ಲ ರೀತಿಯ ಕಲ್ಯಾಣ ಚಟುವಟಿಕೆಗಳಿಂದ ಮಹಿಳೆಯರನ್ನು ಹೊರಗಿಡಲಾಗಿದೆ. ಸಮಾಜದ ಊಳಿಗಮಾನ್ಯ ದೃಷ್ಟಿಕೋನವು ಹಸಿವು, ಬಡತನ ಮತ್ತು ನಿರುದ್ಯೋಗಕ್ಕೆ ಕಾರಣವಾಗುವ ಜನಸಾಮಾನ್ಯರ ಶೋಷಣೆಗೆ ಕಾರಣವಾಗಿದೆ. ವಸಾಹತುಶಾಹಿ ಆಡಳಿತವು ಈ ಪರಿಸ್ಥಿತಿಗಳನ್ನು ತಗ್ಗಿಸುವ ಬದಲು ಶಾಶ್ವತಗೊಳಿಸಿತು. ಭಾರತದಲ್ಲಿನ ನೀತಿ ನಿರೂಪಕರು ಈ ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಮತ್ತು ಅದರಂತೆ ನಡೆದುಕೊಳ್ಳಬೇಕಾಗಿತ್ತು. ಭಾರತ ಸರ್ಕಾರದ ಪ್ರಮುಖ ನೀತಿಗಳು ಮತ್ತು ಕಾರ್ಯಕ್ರಮಗಳು ಈ ಸಾಮಾಜಿಕ ಪ್ರಕ್ರಿಯೆಗಳ ಪರಿಣಾಮವಾಗಿದೆ. ಒಂದು ಪ್ರಮುಖ ಸವಾಲು ಶಿಕ್ಷಣವಾಗಿದೆ. ಅದು ಸ್ವತಃ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ಸಾಕ್ಷರತೆಯ ಪ್ರಮಾಣ ಕೇವಲ 18.33% ಇತ್ತು. ಶಿಕ್ಷಣದ ಸಾರ್ವತ್ರೀಕರಣ ಮುಖ್ಯ ಕಾರ್ಯವಾಗಿತ್ತು. ಶಿಕ್ಷಣದ ಪ್ರಯೋಜನಗಳು ಹಿಂದುಳಿದ ವರ್ಗಗಳಾದ ಮಹಿಳೆಯರು, ಕೆಳಜಾತಿಗಳು, ಪರಿಶಿಷ್ಟ ಪಂಗಡಗಳು ಇತ್ಯಾದಿಗಳಿಗೆ ತಲುಪುವಂತೆ ಮಾಡುವುದು ಉದ್ದೇಶವಾಗಿತ್ತು. ಬಡತನದಿಂದಾಗಿ ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಬಯಸುವುದಿಲ್ಲ. ಬದಲಿಗೆ ಅವರು ಸಣ್ಣವನ್ನು ತೆಗೆದುಕೊಳ್ಳಬೇಕೆಂದು ಅವರು ಬಯಸಿದ್ದರು. ಉದ್ಯೋಗಿಗಳು ಮತ್ತು ಅವರಿಗೆ ಆರ್ಥಿಕವಾಗಿ ಬೆಂಬಲ ಇದಲ್ಲದೆ ಶಾಲಾ ಶುಲ್ಕವನ್ನು ಪಾವತಿಸಲು ಅವರ ಬಳಿ ಹೆಚ್ಚು ಹಣವಿರಲಿಲ್ಲ. ಆದ್ದರಿಂದ ಭಾರತಕ್ಕೆ ಉಚಿತ ಮತ್ತು ದೇಶದ ಎಲ್ಲ ಜನರಿಗೆ ಪ್ರವೇಶಿಸಬಹುದಾದ ಶಿಕ್ಷಣ ನೀತಿಯ ಅಗತ್ಯವಿದೆ. ಈ ಪರಿಸ್ಥಿತಿಗಳಲ್ಲಿ ತನ್ನ ಶಿಕ್ಷಣ ನೀತಿಯ ವ್ಯಾಪ್ತಿಯಲ್ಲಿ ಭಾರತ ಸರ್ಕಾರವು ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಪ್ರಾರಂಭಿಸಿತು. ಸರ್ವ ಶಿಕ್ಷಣ ಅಭಿಯಾನ. ಇದು 2010ರ ವೇಳೆಗೆ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ಗುರಿಯನ್ನು ಹೊಂದಿದೆ. ಭಾರತೀಯ ಸಂವಿಧಾನದ 86ನೇ ತಿದ್ದುಪಡಿಯು ಆರ್ಟಿಕಲ್ 21A ಅಡಿಯಲ್ಲಿ ಹೊಸ ಮೂಲಭೂತ ಹಕ್ಕನ್ನು ನೀಡಿದೆ. ಇದು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದೆ. 1 ಏಪ್ರಿಲ್ 2010ರಂದು ಶಿಕ್ಷಣ ಹಕ್ಕು ಕಾಯಿದೆ ಅನುಷ್ಠಾನದೊಂದಿಗೆ ಭಾರತದಲ್ಲಿ ಶೈಕ್ಷಣಿಕ ಸುಧಾರಣೆಗಳ ಹೊಸ ಯುಗವನ್ನು ಪ್ರಾರಂಭಿಸಲಾಯಿತು. ಇದನ್ನು ಹೊಸದರೊಂದಿಗೆ ಹೆಚ್ಚು ಸಮಗ್ರಗೊಳಿಸಲಾಗಿದೆ. ಮತ್ತೊಂದು ನಿರ್ಣಾಯಕ ನೀತಿ ಸವಾಲು ಮೂಲಭೂತ ಆಶ್ರಯದ ಕೊರತೆಗೆ ಸಂಬಂಧಿಸಿದೆ. ಸರ್ಕಾರವು ಇಂದಿರಾ ಆವಾಸ್ ಯೋಜನೆಯೊಂದಿಗೆ ಬಂದಿತು. ಇದು ಮೊದಲು ಜವಾಹರ್ ರೋಜ್ಗಾರ್ ಯೋಜನೆಯೊಂದಿಗೆ ಬಂದಿತು. ಹಾಗೂ ಇದು ಒಂದು ಭಾಗವಾಗಿತ್ತು. ಇದನ್ನು 1997-98ರಿಂದ ಸ್ವತಂತ್ರ ಯೋಜನೆಯನ್ನಾಗಿ ಪ್ರಾರಂಭಿಸಲಾಯಿತು. ಸೇರಿದವರಿಗೆ ಉಚಿತ ಮನೆಗಳನ್ನು ನಿರ್ಮಿಸಿಕೊಟ್ಟಿತು. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ವೆಲ್ಲವೂ ಇದು ಗ್ರಾಮೀಣ ಪ್ರದೇಶದ ಮುಕ್ತ ಬಂಧಿತ ಕಾರ್ಮಿಕರು ಮತ್ತು SC/ST ಅಲ್ಲದ ಗ್ರಾಮೀಣ ಜನರನ್ನು ಸಹ ಒಳಗೊಂಡಿದೆ. ಎಲ್ಲ ಫಲಾನುಭವಿಗಳನ್ನು ಗ್ರಾಮ ಸಭೆಯು ಅನುಮೋದಿಸಿದ ಬಡತನ ರೇಖೆಗಳಿಂದ ಕೆಳಗಿರುವ ಪಟ್ಟಿಯಿಂದ ಆಯ್ಕೆ ಮಾಡಬೇಕಾಗಿತ್ತು. 2016-17ರಿಂದ
IAYಯನ್ನು ಪರಿಶೀಲಿಸಲಾಗಿದೆ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರ 1,31,831 ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಿತ್ತು. ಭಾರತೀಯ ಯೋಜಕರು ಎದುರಿಸುತ್ತಿರುವ ಮತ್ತೊಂದು ಸವಾಲು ಎಂದರೆ ದೇಶದಲ್ಲಿ ಮಹಿಳೆಯರ ನಿರ್ಲಕ್ಷಿತ ಸ್ಥಿತಿ. ವರದಕ್ಷಿಣೆ ವ್ಯವಸ್ಥೆ, ಬಾಲ್ಯ ವಿವಾಹ, ಲೈಂಗಿಕ ಕಿರುಕುಳ, ಕೌಟುಂಬಿಕ ಹಿಂಸೆ ಮತ್ತು ಸಮಾನ ಕೆಲಸಕ್ಕೆ ಪುರುಷರಿಗಿಂತ ಕಡಿಮೆ ವೇತನ. ಕಾಲಕಾಲಕ್ಕೆ ಭಾರತ ಸರ್ಕಾರವು ಈ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡಿದೆ ಮತ್ತು ಅವರಿಗೆ ಅವಕಾಶ ಕಲ್ಪಿಸಿದೆ. ಆಯಾ ನೀತಿಗಳು ಸಹ ಎಲ್ಲರಿಗೂ ತಿಳಿಯುವಂತೆ ಮಾಡಲಾಗಿದೆ. ಇದು ಮಹಿಳೆಯರು ಮತ್ತು ಹುಡುಗಿಯರ ಅನೈತಿಕ ಸಂಚಾರ ನಿಗ್ರಹ ಕಾಯ್ದೆ 1956, ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಮಹಿಳೆಯರ ಅಸಭ್ಯ ಪ್ರಾತಿನಿಧ್ಯ ನಿಷೇಧ ಕಾಯ್ದೆ 1986 ಆಯೋಗದಂತಹ ಹಲವಾರು ಪ್ರಗತಿಪರ ಕಾನೂನುಗಳೊಂದಿಗೆ ಹೊರಬಂದಿದೆ. ಸತಿ ಕಾಯ್ದೆ 1987, ಮಹಿಳೆಯರ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ನೀತಿ, ಮನೆಯಿಂದ ಮಹಿಳೆಯರ ರಕ್ಷಣೆ, ಹಿಂಸಾಚಾರ ಕಾಯ್ದೆ 2005, ಮಹಿಳೆಯರ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಮಿಷನ್ 2010 ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013. ಈ ರೀತಿಯಾಗಿ ಸಾಮಾಜಿಕ ಪ್ರಕ್ರಿಯೆಗಳು ಮಹಿಳಾ ಕಲ್ಯಾಣ ಮತ್ತು ಮಹಿಳಾ ಸಬಲೀಕರಣಕ್ಕೆ ನಿರ್ದೇಶಿಸಿದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ರೂಪಿಸಿವೆ. ಜನರು ಹೆಚ್ಚು ವಿದ್ಯಾವಂತರಾಗುತ್ತಿದ್ದಾರೆ ಮತ್ತು ಸುತ್ತಮುತ್ತಲಿನ ಸವಾಲುಗಳ ಬಗ್ಗೆ ತಿಳಿದಿರುತ್ತಾರೆ. ಅವರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹೊಂದಿಕೊಳ್ಳುತ್ತಾರೆ. ಅವರ ಅರಿವು ಅವರನ್ನು ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಆಡಳಿತವನ್ನು ಬೇಡುವಂತೆ ಮಾಡಿದೆ. ಶಿಕ್ಷಣ ಸೌಲಭ್ಯಗಳ ಸುಧಾರಣೆಯೊಂದಿಗೆ ಭಾರತದ ಜನರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾದರು ಮತ್ತು
ಬೇಡಿಕೆ ಇಡಲು ಪ್ರಾರಂಭಿಸಿದರು. ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಸರ್ಕಾರ ಸಾರ್ವಜನಿಕರ ಈ ಬೇಡಿಕೆಯು ಮಾಹಿತಿ ಹಕ್ಕು ಕಾಯ್ದೆ 2005ರಂತಹ ಭಾರತ ಸರ್ಕಾರದ ಪ್ರಗತಿಪರ ಶಾಸನಕ್ಕೆ ಇನ್ಪುಟ್ ಆಗಿ ಕಾರ್ಯ ನಿರ್ವಹಿಸಿದೆ. ಈ ಕಾಯ್ದೆಯು ಯಾವುದೇ ಸಾರ್ವಜನಿಕ ಪ್ರಾಧಿಕಾರದಿಂದ ಮಾಹಿತಿಯನ್ನು ಪಡೆಯಲು ಭಾರತದ ಯಾವುದೇ ನಾಗರಿಕರಿಗೆ ಅಧಿಕಾರ ನೀಡುತ್ತದೆ. ಅಂತಹ ಪ್ರಾಧಿಕಾರವು 30 ದಿನಗಳಲ್ಲಿ ಉತ್ತರಿಸಬೇಕು. ವಿಷಯವು ಅರ್ಜಿದಾರರ ಜೀವನ ಮತ್ತು ಸ್ವಾತಂತ್ರ್ಯವನ್ನು ಒಳಗೊಂಡಿದ್ದರೆ ಮಾಹಿತಿಯನ್ನು 48 ಗಂಟೆಗಳ ಒಳಗೆ ಒದಗಿಸಬೇಕು. ಕಾಯ್ದೆಯು ಪ್ರತಿ ಸಾರ್ವಜನಿಕ ಪ್ರಾಧಿಕಾರವನ್ನು ಗಣಕೀಕರಣಗೊಳಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. ಅವರ ಎಲ್ಲ ದಾಖಲೆಗಳು ಮಾಹಿತಿಗಾಗಿ ನಾಗರಿಕರ ಬೇಡಿಕೆಯನ್ನು ಕಡಿಮೆ ಮಾಡಲು ಅವುಗಳನ್ನು ಜನರಿಗೆ ಸುಲಭವಾಗಿ ಪ್ರವೇಶಿಸುವಂತೆ ಮಾಡಬೇಕಾಗುತ್ತದೆ. ಇದು ಅಧಿಕಾರಿಗಳನ್ನು ಹೆಚ್ಚು ಸ್ಪಂದಿಸುವಂತೆ ಮತ್ತು ಸಾರ್ವಜನಿಕರಿಗೆ ಉತ್ತರಿಸುವಂತೆ ಮಾಡಿದೆ. ಆದ್ದರಿಂದ ಇದು ಆಡಳಿತದಲ್ಲಿ ಹೆಚ್ಚಿನ ದಕ್ಷತೆ ಮತ್ತು ಆರ್ಥಿಕತೆಯನ್ನು ತಂದಿದೆ. ಈ ಕಾಯಿದೆಯು ನಿಸ್ಸಂಶಯವಾಗಿ ಸಾರ್ವಜನಿಕ ಕಚೇರಿಗಳಲ್ಲಿ ಜನರ ನಂಬಿಕೆಯನ್ನು ಹೆಚ್ಚಿಸಿದೆ ಮತ್ತು ಪ್ರಾಮಾಣಿಕ ಹಾಗೂ ವಿಶ್ವಾಸಾರ್ಹತೆಗಾಗಿ ಅವರ ಸಾಮಾಜಿಕ ಗ್ರಹಿಕೆಯನ್ನು
ಹೆಚ್ಚಿಸಿದೆ. ಸಾರ್ವಜನಿಕ ನೀತಿ ತಿಳುವಳಿಕೆ ಕೋರ್ಸ್ನ ಬ್ಲಾಕ್ 4 ಘಟಕ 11 ಸಾರ್ವಜನಿಕ ನೀತಿಯ ಮೇಲೆ ಸಾಮಾಜಿಕ ಪ್ರಕ್ರಿಯೆಯ ಪ್ರಭಾವದ ಪಠ್ಯದ ಪ್ಯಾರಾ 11ರಿಂದ 11.5 ಅಂಶವನ್ನು ನಾವು 11.6 ಪ್ಯಾರಾದಲ್ಲಿ ತಿಳಿಯಲಿದ್ದೇವೆ. ಹೀಗಾಗಿ ಸಾರ್ವಜನಿಕ ನೀತಿಯು ಸಾಮಾಜಿಕ ಪ್ರಕ್ರಿಯೆಗಳಿಂದ ಆಳವಾಗಿ ಪ್ರಭಾವಿತವಾಗಿದೆ ಎಂದು ಹೇಳುವ ಮೂಲಕ ನಾವು ತೀರ್ಮಾನಿಸಬಹುದಾಗಿದೆ. ಸ್ಪಂದಿಸುವ ಸಲುವಾಗಿ ಯಾವುದೇ ಸಾರ್ವಜನಿಕ ನೀತಿಯು ಸಾಮಾಜಿಕ ಪ್ರಕ್ರಿಯೆಗಳನ್ನು ನಿರ್ಲಕ್ಷಿಸುವುದಿಲ್ಲ. ವಾಸ್ತವವಾಗಿ ಇವುಗಳು ಸಾರ್ವಜನಿಕ ನೀತಿಯ ಅಗತ್ಯ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನಿರ್ಧರಿಸುವ ಸಾಮಾಜಿಕ ಪ್ರಕ್ರಿಯೆಗಳಾಗಿವೆ. ಸಾಮಾಜಿಕ ಪ್ರಕ್ರಿಯೆಗಳು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಅವುಗಳು ಬೇಡಿಕೆಯನ್ನು ಸೃಷ್ಟಿಸುತ್ತವೆ. ಸರ್ಕಾರವು ಕಾರ್ಯನಿರ್ವಹಿಸುವಂತೆ ಮಾಡುತ್ತವೆ. ಕ್ರಿಯೆಯ ಸ್ವರೂಪವನ್ನು ನಿರ್ಧರಿಸುತ್ತವೆ ಮತ್ತು ಅಗತ್ಯವಿದ್ದರೆ ಸರ್ಕಾರವು ತನ್ನ ನೀತಿಯನ್ನು ತಿದ್ದುಪಡಿ ಮಾಡುವಂತೆ ಮಾಡುತ್ತಾರೆ. ಯಾವುದೇ ನೀತಿಯ ಮೇಲೆ ಸಮಾನವಾದ ಪ್ರಭಾವವನ್ನು ಹೊಂದಿರುವ ರಾಜಕೀಯ ಮತ್ತು ಆರ್ಥಿಕತೆಯಂತಹ ಇತರ ಕ್ಷೇತ್ರಗಳ ಮೇಲೂ ಅವು ಪರಿಣಾಮ ಬೀರುತ್ತವೆ. ಸಾಮಾಜಿಕ ಪ್ರಕ್ರಿಯೆಗಳು ಸಮಾಜದ ಹಂಚಿಕೆಯ ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳು ಒಂದು ನಿರ್ದಿಷ್ಟ ಸಾರ್ವಜನಿಕ ನೀತಿಯ ಸಂಪರ್ಕಗಳಿಗೆ ಮತ್ತು ಅದರ ಅಪೇಕ್ಷಿತ ಫಲಿತಾಂಶಕ್ಕೆ ವಿವರಣೆಯನ್ನು ನೀಡಲು ಸಮರ್ಥರಾಗಿದ್ದಾರೆ. ಸರ್ಕಾರವು ಯಾವ ವಿಷಯದಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ಅವರು ನಿರ್ಧರಿಸುತ್ತಾರೆ.
ಯಾವುದೇ ಸ್ಥಿರ ಸರ್ಕಾರಕ್ಕೆ ಧನಾತ್ಮಕ ಸಾಮಾಜಿಕ ಪ್ರಕ್ರಿಯೆಗಳು ಅಗತ್ಯವಿದೆ. ಆದ್ದರಿಂದ ಉದಾರ ಮತ್ತು ಪ್ರಗತಿಪರ ಮೌಲ್ಯಗಳೊಂದಿಗೆ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಸಕಾರಾತ್ಮಕತೆಯನ್ನು ತುಂಬಲು ಸರ್ಕಾರ ಪ್ರಯತ್ನಿಸುತ್ತದೆ. ಪ್ರಗತಿಪರ ಸಾಮಾಜಿಕ ನೀತಿಯ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ಇದು ಪ್ರಯತ್ನಿಸುತ್ತದೆ. ಅದರ ಸಾಮಾಜಿಕ ಆಡಳಿತ ಹಾಗೂ ಸರ್ಕಾರವು ಸಾಮಾಜಿಕ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಪ್ರಯತ್ನಿಸುತ್ತದೆ. ಸಮಾಜವು ಎದುರಿಸುತ್ತಿರುವ ವಿವಿಧ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ವಿಭಿನ್ನ ಸಾಮಾಜಿಕ ನೀತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ಸಾಮಾಜಿಕ ರಚನೆಗಳು ಮತ್ತು ರಾಜ್ಯದ ಅಭಿವೃದ್ಧಿ ನೀತಿಗಳಲ್ಲಿನ ಬದಲಾವಣೆಯಿಂದಾಗಿ ಈ ಸಾಮಾಜಿಕ ಸಮಸ್ಯೆಗಳು ತಮ್ಮ ಸ್ವರೂಪವನ್ನು ಬದಲಾಯಿಸುತ್ತಲೇ ಇರುತ್ತವೆ. ಪ್ರತಿಯೊಂದು ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅದಕ್ಕೆ ತಕ್ಕಂತೆ ಸರ್ಕಾರ ತನ್ನ ನೀತಿಯನ್ನು ರೂಪಿಸಬೇಕಾಗಿದೆ. ಆದ್ದರಿಂದ ಸಾರ್ವಜನಿಕ ನೀತಿಗಳು ನೀತಿ ಚಕ್ರ ಅಥವಾ ಪ್ರಕ್ರಿಯೆಯ ಪ್ರತಿ ಹಂತದಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳಿಂದ ಪ್ರಭಾವಿತವಾಗಿರುತ್ತದೆ. ಇದರೊಂದಿಗೆ ನಾವು BPAC ಸಾರ್ವಜನಿಕ ನೀತಿ ತಿಳುವಳಿಕೆಯ ಕೋರ್ಸ್ನ ಬ್ಲಾಕ್ 4 ಘಟಕ 11 ಸಾರ್ವಜನಿಕ ನೀತಿಯ ಮೇಲೆ ಸಾಮಾಜಿಕ ಪ್ರಕ್ರಿಯೆಯ ಪ್ರಭಾವ ಪಾಠವನ್ನು ಮುಗಿಸುತ್ತೇವೆ. ಎಲ್ಲರಿಗೂ ನಮಸ್ತೆ.